ಮಲೆನಾಡಿನ ಭಾಗಕ್ಕೆ ಸೀಮಿತವಾಗಿದ್ದ ಏಲಕ್ಕಿ, ಮೆಣಸು, ಜಾಕಾಯಿ ಬೆಳೆಗಳ ಘಮಲು ಈಗ ಬಯಲು ಸೀಮೆ ತುಮಕೂರಿಗೂ ಹರಡಿದೆ. ಲಾಭದಾಯಕ ಬೆಳೆಗಳ ಕಡೆಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಇಲ್ಲಿನ ರೈತರು. ತುಮಕೂರು ತಾಲೂಕಿನ ಬ್ರಹ್ಮಸಂದ್ರ ಗ್ರಾಮದ ಸಂತೋಷ್ ಹೊಸ ಪ್ರಯತ್ನ ಎಂಬಂತೆ ಬಯಲು ಸೀಮೆಯಲ್ಲಿ ಏಲಕ್ಕಿ ಬೆಳೆದಿದ್ದಾರೆ. ಏಲಕ್ಕಿಯ ಸುಮಾರು 480 ಗಿಡ ಹಾಕಿದ್ದಾರೆ. ಏಲಕ್ಕಿ ಯಾಕೆ ಬೆಳೆದೆ ಅಂದರೆ ನಮಗೆಲ್ಲ ರೈತರುಗಳು ಬರೀ ಅಡಿಕೆ ಅಂತ ಅಡಿಕೆಯಿಂದ ಬಿದ್ದಿದ್ದೀವಿ. ಮತ್ತು ಹೊಸ ಬೆಳೆ ಎರಗಳ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಈ ಏಲಕ್ಕಿನ ಆಯ್ಕೆ ಮಾಡ್ಕೊಂಡು ನಾನು ಏಲಕ್ಕಿ ಮಾಡಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಏಲಕ್ಕಿ ಬೆಳೆ ಕುರಿತು ತರಬೇತಿ ಪಡೆದು ಅಲ್ಲಿಂದ ನೆಲ್ಯಾಣಿ ಗ್ರೀನ್ ಗೋಲ್ಡ್ ತಳಿಯ ಏಲಕ್ಕಿ ಕಂದು ತಂದಿದ್ದರು. ತಮ್ಮ 2.5 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದ್ದು ಈಗ ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿದ್ದಾರೆ. ತಗೊಂಬಂದು ಎರಡು ಗುಣಿ ಹೊಡೆದು ಅದಕ್ಕೆ 1 ಟಬ್ಬು ದನಿನ ಗೊಬ್ಬರ ಹಾಕಿ, ಕಾಂಪೋಸ್ಟ್ ಗೊಬ್ಬರ ಹಾಕಿ ಅದನ್ನು ಗಿಡ ನೆಟ್ವಿ. ಮತ್ತು ಅದು ನೆಟ್ಟ ಮೇಲೆ ಅದು ಶೇಡ್ ಬೇಕಾಗಿತ್ತು. ಶೇಡು ಅದಕ್ಕೋಸ್ಕರ ನಾವು ಅಗಸೆ ಗಿಡ ಎಲ್ಲ ಹಾಕಿದ್ದೀವಿ. ಚೆನ್ನಾಗಿ ಅದು ಒಂದು 80% ಶೇಡ್ ಬೇಕು ರೀ. ಅದಕ್ಕಿಂತ ಕಮ್ಮಿ ಆದರೆ ಗಿಡ ಎಲ್ಲ ಬರೋದಿಲ್ಲ, ಚೆನ್ನಾಗಿ ಸುತ್ತೋಗೋದು, ಈ ಥರದ್ದೆಲ್ಲ ಬೆಳವಣಿಗೆನೇ ಸರಿಯಾಗಿ ಆಗೋದಿಲ್ಲ. ಈಗ ಶೇಡ್ ಇರೋದ್ರಿಂದ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ತೆಂಗಿನ ಗಿಡದಲ್ಲಿ ಮಾಡಿದ್ದೀವಿ, ಬೇರೆ ಎಲ್ಲ ಮರಗಳು ಜೊತೆ ಮತ್ತು ಅಡಿಕೆ ಗಿಡದಲ್ಲಿ ಹಾಕ್ತಾರೆ. ನಾವು ತೆಂಗಿನ ಗಿಡದಲ್ಲೇ ಮಾಡಿದ್ದೀವಿ. ಮರಗಳು ನಾವೇ ಕುತ್ತುವಾಗ ಬೆಳೆಸಿ ಮಾಡಿದ್ದೀವಿ. ಈಗೆಲ್ಲ ಚೆನ್ನಾಗಿ ಪವರಿಂಗ್ ಎಲ್ಲ ಬರ್ತಾಯಿದೆ. ಮತ್ತು ಔಷಧಿಗಳ್ನೂ 1 ತಿಂಗಳಿಗೆ ಒಂದ್ಸರಿ ಔಷಧಿ ಕೊಡಬೇಕು ನಾವು. ಮತ್ತು ಸ್ಟೆಂಬೋರ್ ಅಂತ ಹುಳ ಬೇರೆ ಕಡಿಯುತ್ತೆ, ಅದಕ್ಕೆ 1.5 ತಿಂಗಳಿಗೆ ಹೊಡಿಬೇಕು. ಅದಕ್ಕೆ ನಾವು ನೀಮ್ ಆಯಿಲ್ ಅದೆಲ್ಲ ಬಳಸ್ತೀವಿ. ಮತ್ತು ಒಂದು ಸ್ವಲ್ಪ ನಾವು ಜಾಸ್ತಿ ಏನು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ನಾವು ನ್ಯಾಚುರಲ್ಲಾಗೆ ಸ್ವಲ್ಪ ಈ ನೀಮ್ ಆಯಿಲು ಈ ಥರದ್ದೇ ಬಳಸ್ಕೊಂಡು ಸಾವಯವಕ್ಕೆ ಒಂದು ಸ್ವಲ್ಪ ಅದು ಸಾವಯವನೂ ಮತ್ತು ಕೆಮಿಕಲ್ ಎಲ್ಲ ಬೆಳೆಸ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ಒಂದು 3 ತಿಂಗಳಿಗೆ ಒಂದ್ಸರಿ ಕಾಂಪೋಸ್ಟ್ ಗೊಬ್ಬರ ಕೊಡಬೇಕು ಅದಕ್ಕೆ, ಅದು ಗೌರ್ಮೆಂಟ್ ಗೊಬ್ಬರ ಅದಕ್ಕೆ. ಮತ್ತು ಈಗ ಮಾರ್ಚಿಂದನ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಮಾರ್ಚಿಂದನ ಏಪ್ರಿಲ್ ಮೇಗೆ ಅದು ಫ್ಲವರಿಂಗ್ ಎಲ್ಲ ಹೊಡೆಯುತ್ತೆ ಮತ್ತು ಕಾಯೆಲ್ಲ ಕಚ್ಚುತ್ತದೆ. ಮತ್ತು ಜೂನ್ ಜುಲೈಯಿಂದನ ಹಾರ್ವೆಸ್ಟಿಂಗು ಸ್ಟಾರ್ಟ್ ಆಗುತ್ತೆ, ಕಾಯಿ ಕೀಳೋದಕ್ಕೆ. ಅದಕ್ಕೆ ಇವಾಗ ನಾವು ಈಗ ಫ್ಲವರಿಂಗ್ ಎಲ್ಲ ಇದಾಗಿ ಚೆನ್ನಾಗಿ ಬಂದಿರೋದ್ರಿಂದ ನಮಗೊಂದು ಗಿಡದಲ್ಲಿ ಒಂದು ಅರ್ಧ kg 3/4 kg ಬರುತ್ತೆ. ಟೋಟಲಾಗೆ 480 ಗುಣಿ ಇದೆ. ನಾವು ಇದೆಲ್ಲ ಲೆಕ್ಕ ಹಾಕಿದ್ರೆ ಹಾರ್ವೆಸ್ಟ್ ಮಾಡಿದ್ದಾದ್ಮೇಲೆ ನನಗೆ ಆವ್ರೇಜಲ್ಲಿ ಒಂದು 200 - 250 kg ನಿರೀಕ್ಷೆ ಇದೆ. ಮತ್ತು ನೆಕ್ಸ್ಟ್ ಇಯರಿಂದ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಕೆಲವ್ರು ಭಾಳ ಹೇಳ್ತಾರೆ ನನಗೆ 2 kg 3 kg 4 kg ಬರುತ್ತೆ ಅಂತ. ನಿಜವಾಗ್ಲೂ ಯಾವುದೂ ಕಾರಣಕ್ಕೂ ಬರೋದಿಲ್ಲ ಆ ಥರ. 1 kg ನಿರೀಕ್ಷೆ ಮಾಡ್ಬೋದು. ಚೆನ್ನಾಗಿ ಅಂಥ ವಾತಾವರಣ ಇರಬೇಕು ನಮಗೆ. ಕಾಫಿ, ಅಡಿಕೆ, ತೆಂಗು, ಮೆಣಸು, ಜಾಕಾಯಿ, ಬಟರ್ ಫ್ರೂಟ್ ಸೇರಿದಂತೆ ಇತರೆ ಬೆಳೆಗಳಿಗೂ ಸಂತೋಷ್ ಆದ್ಯತೆ ನೀಡಿದ್ದಾರೆ. ಮನೆಗೆ ಬೇಕಾದ ತರಕಾರಿ, ಹಣ್ಣು ತಮ್ಮ ಜಮೀನಿನಲ್ಲಿಯೇ ಬೆಳೆಯುತ್ತಾರೆ. ಇದೀಗ ಮೊದಲ ಬಾರಿಗೆ ಏಲಕ್ಕಿ ಬೆಳೆದಿದ್ದು ಸುತ್ತಮುತ್ತಲಿನ ರೈತರಲ್ಲಿ ಹೊಸ ನಿರೀಕ್ಷೆ ಮತ್ತು ಕುತೂಹಲ ಮೂಡಿಸಿದ್ದಾರೆ.